ತುಮಕೂರಿನಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಆಟೋ ನಿಲ್ದಾಣದ ಆಟೋ ಚಾಲಕರು ಮತ್ತು ಮಾಲೀಕರಿಂದ 5ನೇ ವರ್ಷದ ಕನ್ನಡ ರಾಜ್ಯೋತ್ಸವ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಇಂದು ತುಮಕೂರು ನಗರದ ಮಧ್ಯಭಾಗದಲ್ಲಿರುವ ಅಶೋಕ ರಸ್ತೆಯ ನೂತನ ದೇವರಾಜ್ ಅರಸು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಎದುರು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಆಟೋ ನಿಲ್ದಾಣದ ವತಿಯಿಂದ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ರವಿಕಿರಣ್ ಟಿಎಸ್, ಉಪಾಧ್ಯಕ್ಷರಾದ ಇಮ್ತಿಯಾಜ್ ಪಾಷಾ ಹಾಗೂ ಶೌಕತ್ ಅಲಿರವರ ನೇತೃತ್ವದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ಸಮಿತಿ ರಾಜ್ಯಾಧ್ಯಕ್ಷರಾದ ಗಜೇಂದ್ರ ಕುಮಾರ್ ಗೌಡ, ಇಕ್ಬಾಲ್ ಅಹಮದ್, ಸಮಾಜ ಸೇವಕರಾದ ಸರ್ದಾರ್, ತುಮಕೂರಿನ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾದ ರವಿಕಿರಣ್ ಟಿಎಸ್, ಉಪಾಧ್ಯಕ್ಷರಾದ ಇಮ್ತಿಯಾಜ್, ಸೈಯದ್ ನಯಾಜ್ ಅಹಮದ್, ಚಾಂದ್ ಬಾಷಾ ಹಾಗೂ ಆರಕ್ಷಕ ಸಿಬ್ಬಂದಿ ಉಪಸ್ಥಿತರಿದ್ದರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಿದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಈ ದಿನ ತುಮಕೂರು ನಗರದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಆಟೋ ಚಾಲಕರ ಸಂಘದ ವತಿಯಿಂದ 5ನೇ ವರ್ಷದ ವಿಜೃಂಭಣೆಯ ರಾಜ್ಯೋತ್ಸವವನ್ನ ನಾವೆಲ್ಲರೂ ಕೂಡ ಸೇರಿ ಆಚರಿಸಿದ್ದೇವೆ. ನಿಜವಾಗ್ಲೂ ಕೂಡ ಆಟೋ ಚಾಲಕರ ಕನ್ನಡ ಪ್ರೇಮವನ್ನ ನೋಡಿ ಒಂದು ಹೆಮ್ಮೆ ಅನಿಸ್ತಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಯಾವ ಆಟೋ ಚಾಲಕರು ಇಷ್ಟು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ, ನಮ್ಗೆಲ್ಲರಿಗೂ ಕೂಡ ಮಾದರಿ. ಇರುವಂತ ಕನ್ನಡದ ಪ್ರೇಮ, ಕನ್ನಡದ ಭಕ್ತಿ, ಕನ್ನಡಕ್ಕೆ ತೋರಿಸ್ತಿರುವ ಅಭಿಮಾನ ನಾವೆಲ್ಲರೂ ಕೂಡ ಕಲಿಯುವಂತದ್ದಾಗಬೇಕು. ಕನ್ನಡಕ್ಕಾಗಿ ನಾವೆಲ್ಲರೂ ಕೂಡ ಸಲ್ಲಿಸುತ್ತಿರುವ ಸೇವೆ ಎಲ್ಲರಿಗೂ ಮಾದರಿಯಾಗಲಿ. ನಾವೆಲ್ಲರೂ ಕೂಡ ಕನ್ನಡಿಗರಾಗಿ ನಮ್ಮ ರವಿ ಅವರು, ವಸೀಂ ಅವರು, ಇಮ್ತಿಯಾಜ್ ಅವರು ಎಲ್ಲ ಸೇರಿ ಎಲ್ಲ ಆಟೋ ಚಾಲಕರ ಜೊತೆ ಎಲ್ಲ ಪದಾಧಿಕಾರಿಗಳು ಸೇರಿ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಿಸಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನಾಂಕ ನನ್ನ ಹೆಸರು ಇಮ್ತಿಯಾಜ್ ಅಂತ. ಈ ದಿನಾಂಕ 26/11/2024 ತಾರೀಕು ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರು ಸೇರಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ನಡೆಸಿದ್ವಿ. 4 ವರ್ಷದಿಂದಾನು ಮಾಡ್ಕೊಂಡು ಬರ್ತಾ ಇದ್ರು. ಈ ವರ್ಷನೂ 5ನೇ ವರ್ಷ. ನಾವು ಆಟೋ ಚಾಲಕರು ಮಾಲೀಕರು ಎಲ್ಲ ಸೇರಿ, ಯಾವುದೇ ಸಂಘದಿಂದ ಇಲ್ಲ, ಯಾರ್ದಿಂದ ಇಲ್ಲ, ಎಲ್ಲ ಆಟೋ ಚಾಲಕರು ಮಾಲೀಕರು ಸೇರಿ ನಾವು ಕೆಆರ್ಎಸ್ ಪಕ್ಷದಲ್ಲಿ ಇರೋದು. ಈಗ ಕೆಆರ್ಎಸ್ ಪಕ್ಷದಿಂದ ಮಾಡಿಲ್ಲ, ಎಲ್ಲಾ ಆಟೋ ಚಾಲಕರು ಮಾಲೀಕರು ಸೇರಿ ಎಲ್ಲ ಆಟೋ ಚಾಲಕರು ಸ್ವಲ್ಪ ದುಡ್ಡು ಹಾಕಿ 5 ವರ್ಷದಿಂದ ಮಾಡ್ತಾ ಇದ್ವಿ. ಈ ವರ್ಷದೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಾವೇ ಒಂದು ಸಂಘಟನೆ ತುಮಕೂರಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ. ಸದ್ಯದಲ್ಲೇ ನಿಮ್ಗೂ ಮನೆಗೂ ತಗೊಂಡಿದ್ದೀವಿ ಸರ್. ಎಲ್ಲಾರು ಸೇರಿ ತುಮಕೂರಲ್ಲಿ ಎಲ್ಲಾ ಆಟೋ ಚಾಲಕರಿಗೆ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೇಕು ಅಂತ ನಾವು ಬಹಳ ಕನ್ಸು ಕಟ್ಟಿದೀವಿ. ಸ್ಟ್ಯಾಂಡ್ ಅಲ್ಲಿ ಶಿವಕುಮಾರ್ ಸ್ವಾಮೀಜಿ ಆಟೋ ನಿಲ್ದಾಣದಲ್ಲಿ ರಾಜ್ಯೋತ್ಸವ ಮಾಡ್ತಾವ್ರೆ. ಎಲ್ಲ ಆಟೋ ಚಾಲಕರಿಗೂ ಮತ್ತು ಅಕ್ಕಪಕ್ಕ ಅಂಗಡಿಯವರು ಎಲ್ಲ ಇದ್ರೊಳಗೆ ಸಾಥ್ ಕೊಟ್ಟಿದ್ದಾರೆ. ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಈಗ ಬರ್ತಾ ಇನ್ನ ನಮ್ಮ ತುಮಕೂರಲ್ಲಿ ನಮ್ಮ ಆಟೋ ಬಸ್ ಸ್ಟ್ಯಾಂಡ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾವ್ರೆ. ಈಗ ನಾನು ಎಲ್ಲೂ ಹೋಗ್ತಾ ಇದ್ರು ನೋಡಿ, ಬರೇ ಆಟೋ ಚಾಲಕರು ಮತ್ತು 4 ಚಕ್ರ ವಾಹನ ಎಲ್ಲಾರು ಮಂಡಿಪೇಟೆಯಲ್ಲಿ ಆಗ್ಲಿ, ನಮ್ಮ ಗೌರ್ಮೆಂಟ್ ಆಸ್ಪತ್ರೆಯಲ್ಲಾಗ್ಲಿ, ಈ ಬಸ್ ಸ್ಟ್ಯಾಂಡ್ ಅಲ್ಲಾಗ್ಲಿ ಎಲ್ಲ ಆಟೋ ಚಾಲಕರು ಮತ್ತೆ ಎಲ್ಲ ಸಾಥ್ ಕೊಡ್ತಾವ್ರೆ. ಈಗ ಮುಂದಿನ ದಿವಸದಲ್ಲಿ ಎಲ್ಲಾರು ಆಟೋ ಚಾಲಕರಿಗೂ ಕನ್ನಡ ರಾಜ್ಯೋತ್ಸವಕ್ಕೆಲ್ಲ ಸಾಥ್ ಕೊಡ್ಬೇಕು ಅಂತ ಹೇಳ್ತಾ ಇವತ್ತು ಕರೆದಿ ಕನ್ನಡ ರಾಜ್ಯೋತ್ಸವ ಎಷ್ಟು ಜೋರಾಗಿ ಮಾಡ್ತಾವ್ರ ಅಂದ್ರೆ, ಈಗ ನೂತನವಾಗಿ ಬಸ್ ಸ್ಟ್ಯಾಂಡ್ ಓಪನ್ ಆಗೈತೆ. ಆ ಬಸ್ ಸ್ಟ್ಯಾಂಡ್ ಓಪನ್ ಆಗಿದಾಗ ಫಸ್ಟ್ನೇ ಸತಿಗೆ ಈಗ ಒಂದು ಪಾರ್ಕಿಂಗ್ ತರ ಒಂದು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಮುಂದಿನ ದಿವಸದಲ್ಲಿ ಮಹಾನಗರ ಪಾಲಿಕೆಯಿಂದ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಆಟೋ ಚಾಲಕರಿಗೆ ಅಷ್ಟು ನಾವು ನಮ್ಮ ಕೈಯಿಂದ ಸಪೋರ್ಟ್ ಮಾಡ್ತೀವಿ ಅಂತ ಕರೆದಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಿರೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿಕಿರಣ್ ಅಂತ. ಇಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿ ಆಟೋ ನಿಲ್ದಾಣದಲ್ಲಿ 5ನೇ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ಎಲ್ಲ ಆಟೋ ಚಾಲಕರು ಹಾಗೂ ಮಾಲೀಕರು ಎಲ್ಲ ಅಣ್ಣ ತಂದಿರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮನ ಮಾಡಿದ್ದು. ಈ ಮುಂದಕ್ಕೂ ಇದೇ ತರ ಸಹಕರಿಸ್ಬೇಕು ಅಂತ ಹೇಳಿ ಅಣ್ಣ ತಂದಿರ್ಗೆಲ್ಲ ನಾನು ಓದ್ಕೊಳ್ತೀನಿ.